ಹಾಯ್ ಗೈಸ್, ಹೌ ಆರ್ ಯು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. UPSC ಒಳಗಡೆ ಕೆಲವೊಂದು ವಿದ್ಯಾರ್ಥಿಗಳು ಕಾಮೆಂಟ್ ಅಲ್ಲಿ ಕೆಲವು ಕ್ವಶನ್ ಕೇಳಿದ್ರು UPSC ರಿಲೇಟೆಡ್ ಬಗ್ಗೆ, ಎಕ್ಸಾಮ್ ಬಗ್ಗೆ. 1-3-4 ಕ್ವಶನ್ಸ್ ನಾನು ಇವತ್ತು ಆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಓಕೆ, ಒಬ್ಬರು ನಂದಿನಿ ಅನ್ನೋ ಒಬ್ಬ ವಿದ್ಯಾರ್ಥಿ ಕ್ವಶನ್ ಕೇಳಿದ್ರು, ಸರ್ ಒಂದ್ ವೇಳೆ ನಾನು ಆರ್ಟ್ಸ್ ಮಾಡ್ಬಿಟ್ಟು ಸೈನ್ಸ್ ಮಾಡ್ಕೋಬಹುದಾ ಮುಂದೆ ಅಂತ ಕೇಳ್ತಿದ್ರು. ಯಸ್, ನೀವು ಆರ್ಟ್ಸ್ ಮಾಡಿ ಸೈನ್ಸ್ ಮಾಡ್ಬೋದು ಅಥವಾ ಸೈನ್ಸ್ ಮಾಡಿ ಆರ್ಟ್ಸ್ ಮಾಡ್ಬೋದು, ನಿಮ್ಗೆ ಕಂಫರ್ಟ್ ಅನ್ಸಿಲ್ಲ ಅಂತ ಅಂದ್ರೆ. ಓಕೆ, ಆಗ ಇನ್ನೊಂದು ಹೇಳ್ತೀನಿ ಕೇಳಿ, ಹಂಗಲ್ಲ ನಾನು ಸೈನ್ಸ್ ಮಾಡಿದ್ದೀನಿ, ನಾನು UPSC ಎಕ್ಸಾಮ್ ನಮ್ಗೆ ಟಫ್ ಹೋಗುತ್ತೆ ಅಂತ ಅನ್ಕೋಬೇಡಿ. ಬಟ್ ಯೂಶುವಲಿ ವಾಟ್ ಹ್ಯಾಪನ್ಸ್, ಲೈಕ್ ನೀವು ಹೆಂಗ್ ಎಷ್ಟೋ ಜನ MBBS ಮಾಡ್ಬಿಟ್ಟು ಡಾಕ್ಟರ್ ಆಗ್ಬಿಟ್ಟು IAS ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಆ ತರ ನೆಗೆಟಿವ್ ಥಿಂಕ್ ಮಾಡಬೇಡಿ. ಸೈನ್ಸ್ ಮಾಡಿದ್ರೆ 1+1 ತುಂಬಾ ಚೆನ್ನಾಗಿದೆ. ಮ್ಯಾಥ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಸೈನ್ಸ್ ಕ್ವಶನ್ ಕೂಡ ರಿಲೇಟೆಡ್ ಬಂದ್ಬಿಡುತ್ತೆ ನಿಮ್ದು ಪ್ರಿಲಿಮ್ಸ್ ಎಕ್ಸಾಮ್ ಒಳಗಡೆ, ಇದು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅಷ್ಟು ಡೀಪ್ ಆಗಿ ಥಿಂಕ್ ಮಾಡಬೇಡಿ. ನೀವು ಅಂದ್ರೆ ಆರ್ಟ್ಸ್ ಮಾಡಿ ಸೈನ್ಸ್ ಮಾಡಲೇಬೇಕು ಅಥವಾ ಸೈನ್ಸ್ ಮಾಡಿ ಆರ್ಟ್ಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಮಾಡ್ಬೋದು, ಹಾಗೇನಿಲ್ಲ. ಓಕೆ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಸೈನ್ಸ್ ಮಾಡಿದ್ರೆ ಯಾವ ಜಾಬ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಸೈನ್ಸ್ ಮಾಡಿದ್ರೆ ಸ್ಪೆಷಲ್ ಆಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಲೈಕ್ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಸ್ಟ್ ನೋಡ್ಕೊಳ್ಳಿ. ಓಕೆ, ನಿಮಗೆ ಸಿಗ್ಬಿಡುತ್ತೆ ಆನ್ಸರ್. ಆಮೇಲೆ ಸರ್ ಕನ್ನಡದಲ್ಲಿ IAS ಎಕ್ಸಾಮ್ ಬರಿಬಹುದು, ಇದಕ್ಕಿಂತ ಮುಂಚೆ ಸ್ಪೆಷಲ್ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. IAS ಎಕ್ಸಾಮ್ ಬರಿಬಹುದಾ ಹೆಂಗೆ ಕನ್ನಡ ನೋಡಿ. ನೀವು ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರೀಬಹುದು, ಆದ್ರೆ ನಿಮಗೆ ಕ್ವಶನ್ ಗಳು ಮಾತ್ರ ಕನ್ನಡದಲ್ಲಿ ಬರಂಗಿಲ್ಲ. ಒಂದು ಹಿಂದಿಯಲ್ಲಿ ಇದ್ಬಿಡುತ್ತೆ, ಇಲ್ಲಾಂದ್ರೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹಿಂದಿ ಇಂಗ್ಲಿಷ್ ಅಲ್ಲಿ ಕ್ವಶನ್ ಗಳು ಬರುತ್ತೆ. ಯು ಕ್ಯಾನ್ ರೈಟ್ ಇನ್ ಕನ್ನಡ ನಿಮ್ಗೆ ಅರ್ಥ ಆದ್ರೆ. ಬಟ್ ನಿಮ್ಗೆ ಕ್ವಶನ್ ಒಳಗಡೆ ಮಾತ್ರ ಯಾವುದೇ ರೀತಿ ಕನ್ನಡ ಕೊಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಅಂಡ್ ಒಂದು ಮಾತ್ರ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ನೀವು ಬೇಕಂದ್ರೆ ಕನ್ನಡ ಚೂಸ್ ಮಾಡ್ಕೊಂಡು ಬರೀಬಹುದು, ಇಲ್ಲಾಂದ್ರೆ ಕನ್ನಡದಲ್ಲಿ ಯಾವುದೇ ಕ್ವಶನ್ ಪೇಪರ್ಗಳು ಬರೋದಿಲ್ಲ. ಆರ್ ಯು ಕ್ಲಿಯರ್? ಮತ್ತೊಬ್ಬ ವಿದ್ಯಾರ್ಥಿ ಕ್ವಶನ್ ಕೇಳಿದ್ದಾರೆ, ಸರ್ ನಾನು ಸೈನ್ಸ್ ಕೋರ್ಸ್ ತಗೊಂಡಿದ್ದೀನಿ, ಬಟ್ ನಾನು DC ಬೇಕು, ವಿಚ್ ಪೇಪರ್ ಬರಿಬೇಕು, ಯಾವ ಪೇಪರ್ ಬರಿಬೇಕು ಅಂದ್ರೆ ಐ ಡೋಂಟ್ ನೋ ನೀವು ಏನ್ ಕ್ವಶನ್ ಕೇಳ್ತಿದ್ದೀರಾ ಅಂತ. ಒಳ್ಳೆ ನೀವು ಸೈನ್ಸ್ ಮಾಡಿದ್ರ, ಓಕೆ, ನೀವು ಸೈನ್ಸ್ ಕೋರ್ಸ್ ಆಲ್ರೆಡಿ ಮಾಡಿದ್ರ. UPSC ಒಳಗಡೆ ಯೂಶುವಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ, ಯಾವ್ಯಾವ ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಮೊದಲನೇ ಚೀಸು NCERT ಎಲ್ಲಾ ಬುಕ್ ಗಳನ್ನ ನೀವು ಚೆನ್ನಾಗಿ ಓದ್ಕೋಬೇಕು, ಅದು ನೆನ್ಪಿಟ್ಕೊಳ್ಳಿ. ಅದ್ರ ಬಗ್ಗೆ ನಾನು ರಿಲೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಯಾವುದೇ NCERT ಬುಕ್ ಅನ್ನ ಮಿಸ್ ಮಾಡಿ, ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಓಕೆ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೋಸ್ ಬುಕ್ಸ್. ಅಂಡ್ ಆಫ್ಟರ್ ದಟ್ PUC ಒಳಗಡೆ ಇನ್ಕ್ಲೂಡಿಂಗ್ ಈವನ್ ನೀವು ಡಿಗ್ರಿ ಓದೋ ಕೂಡ ಅಷ್ಟು ಬುಕ್ ಗಳನ್ನ ಓದುವಂತ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗಿ. ಸ್ಪೆಷಲಿ ನೀವು ಆನ್ಲೈನ್ ಎಲ್ಲ ಒಂದು ಸೆಟ್ ಬಂದ್ಬಿಡುತ್ತೆ UPSC ಬುಕ್ ಬಗ್ಗೆ, ಅದನ್ನ ನೀವು ತೋರಿಸ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡು ಫಸ್ಟ್ ಓದಿದ ಮೇಲೆ ಯಾವ್ದಾದ್ರು ಕೋಚಿಂಗ್ ಜಾಯಿನ್ ಆಗಿ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಯಾವುದೇ ಕೋಚಿಂಗ್ ಅನ್ನ ಜಾಯಿನ್ ಆಗಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸರ್ ITI ಮೇಲೆ ಡಿಗ್ರಿ ಮುಗಿಸಿದ್ರೆ UPSC ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದಾ? ಎಸ್, ಮಾಡ್ಬೋದು, ಹಾಗೇನಿಲ್ಲ. ಇಲ್ಲಿ ತನಕ ನಾನು ರಿಜೆಕ್ಟ್ ಆಗಿದೆ ಅಂತ ಕೇಳಿಲ್ಲ. ನಿಮ್ ಡಿಗ್ರಿ ಕಂಪ್ಲೀಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು, ನೋ ಇಶ್ಯೂಸ್. ITI ಮಾಡಿ ಅಥವಾ ಕೆಲವೊಂದ್ಸಲ ಡಿಸ್ಟೆನ್ಸ್ ಅಲ್ಲಿ ಮಾಡಿರ್ತಾರೆ, ಓಕೆ, ಅಥವಾ ಡೈರೆಕ್ಟ್ಲಿ ಓಪನ್ ಯೂನಿವರ್ಸಿಟಿಯಿಂದ ಮಾಡಿರ್ತಾರೆ ಗ್ರಾಜುಯೇಷನ್, ಯು ಕ್ಯಾನ್ ಅಪ್ಲೈ, ನಾಟ್ ಎನ್ ಇಶ್ಯೂ. ಓಕೆ, ಅದು ಕೂಡ ಬಂದ್ಬಿಡುತ್ತೆ. ಆ ತರ ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನೋ ರಿಲೇಟೆಡ್ ಕ್ವಶನ್ಸ್, ಏನೋ ಡೌಟ್ಸ್ ಇದ್ರೆ ನೀವು ನಮ್ಗೆ ಕಾಮೆಂಟ್ ಅಲ್ಲಿ ಕೇಳಿ. ಓಕೆ, ಇವತ್ತು ಇಷ್ಟು ಡೌಟ್ ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಏನೋ ಡೌಟ್ಸ್ ಬರುತ್ತೆ UPSC ಬಗ್ಗೆ ಅಂತಂದ್ರೆ ನೀವು ಕಾಮೆಂಟ್ ಅಲ್ಲಿ ಕೇಳಿ. ಓಕೆ, ಈವನ್ ಮಾರ್ನಿಂಗ್ 8 o'clock ನಾನು ಲೈವ್ ಕೂಡ ಬರ್ತೀನಿ. I will help you to clear all your doubts. Okay, thank you so much.